ಯಾಕೆ ಮಂದಿರ ಕಟ್ತೀರಿ, ಅಲ್ಲಿ ಶಾಲೆ ಕಾಲೇಜ್ ಕಟ್ಟಿ ಅಂತ ತುಂಬ ಜನ ಹೇಳ್ತಾ ಇರ್ತಾರೆ. ಇದೇ ಪ್ರಶ್ನೆಯನ್ನು ಅಂದರೆ ಹೊಟ್ಟೆ ತುಂಬತ್ತಾ, ದೇವಸ್ಥಾನ ಕಟ್ಟಿದರೆ ಹೊಟ್ಟೆ ತುಂಬತ್ತಾ ಅಂತ ಕೆಲವರು ಕೇಳಿದರು. ಇದನ್ನು RSSನ ಮುಖ್ಯಸ್ಥರಾಗಿರುವಂಥ ಮೋಹನ್ ಭಾಗವತ್ ಅವರಿಗೆ ಯಾರೋ ಕೇಳಿದರು ಒಂದು ದಿವಸ. ಮೋಹನ್ ಭಾಗವತ್ ಅವರು ಅದಕ್ಕೆ ಒಂದು ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ. ಅದು ಈಗಲೂ ನಿಮಗೆ ಸೋಷಿಯಲ್ ಮೀಡಿಯಾದಲ್ಲಿ ಯೂಟ್ಯೂಬಲ್ಲಿ ಸಿಗುತ್ತೆ. ರಾಮ ಮಂದಿರ ಕಟ್ಟೋದ್ರಿಂದ ಹೊಟ್ಟೆ ತುಂಬತ್ತಾ ಅಂತ ಕೇಳ್ತಾರೆ. ಆಗ ಮೋಹನ್ ಭಾಗವತ್ ಅವರು ಹೇಳ್ತಾರೆ, ರಾಮ ಮಂದಿರ ಕಟ್ಟದೇ ಇರೋದ್ರಿಂದ ಹೊಟ್ಟೆ ತುಂಬತ್ತಾ ಅಂತಲೂ ಕೂಡ ಕೇಳ್ತಾರೆ. ಕಟ್ಟದೆ ಹೊಟ್ಟೆ ತುಂಬಿದೆಯಾ ಅಂತ ಅಲ್ಲ, ಈಗ ರಾಮ ಮಂದಿರ ಕಟ್ಟಿಲ್ಲ ಹೊಟ್ಟೆ ತುಂಬಿದೆಯಾ ಅಂತ ಕೇಳ್ತಾರೆ. ಅದು ಪಕ್ಕಕ್ಕಿಡಿ. ಈಗ ಮಂದಿರದ ಹಣ ವ್ಯರ್ಥನ, ಶಾಲೆ ಆಸ್ಪತ್ರೆ ಬೇಕು ಅಂತ INDA ಮೈತ್ರಿಕೂಟದ ನಾಯಕರು ಹೇಳ್ತಾ ಇದ್ದಾರೆ. ತಪ್ಪೇನಲ್ಲ ಮಂದಿರಕ್ಕೆ. ಆದರೆ ಮಂದಿರಕ್ಕೆ ಇಲ್ಲಿಯವರೆಗೆ ಸರ್ಕಾರ ₹1 ಕೊಟ್ಟಿಲ್ಲ. ಇದು ಜನರ ದುಡ್ಡು. ಈವನ್ ಸೋಮನಾಥ ದೇವಸ್ಥಾನಕ್ಕೆ ಕೂಡ ಸರ್ಕಾರ ₹1 ದುಡ್ಡು ಕೊಟ್ಟಿಲ್ಲ. ಅದು ಕೂಡ ಜನರ ದುಡ್ಡು. ನಾನು ಪದೇ ಅದನ್ನು ಹೇಳಿದ್ದೀನಿ. 1 ಲಕ್ಷ ಕಾರ್ಯಕರ್ತರು ಹಳ್ಳಿ ಸುತ್ತಿ ಚಂದ ಎತ್ತಿದ್ರು. ಹತ್ರ 5 ಲಕ್ಷ ಹಳ್ಳಿಗೆ ಭೇಟಿ ಕೊಟ್ಟಿದ್ರು. 5 ಲಕ್ಷ ಹಳ್ಳಿಗೆ, 5 ಲಕ್ಷ ಜನ ಅಲ್ಲ, 5 ಲಕ್ಷ ಹಳ್ಳಿಗೆ ಭೇಟಿ ಕೊಟ್ಟಿದ್ರು. ಹಳ್ಳಿಗೆ ಭೇಟಿ ಕೊಟ್ಟು ಧನ ಸಂಗ್ರಹ ಮಾಡಿದ್ದಾರೆ. ಎಲ್ಲಿಂದ? ₹11 ಹಿಡಿದು ಲಕ್ಷಾಂತರ ದುಡ್ಡಿನವರೆಗೆ ಹಣ ಸಂಗ್ರಹ ಮಾಡಿದ್ದಾರೆ. ರಾಮ ಭಕ್ತರ ಹಣದಲ್ಲಿ ರಾಮ ಮಂದಿರ ಕಟ್ಟಿದರೆ ಏನು ತೊಂದರೆ ಅಂತೇಳಿ ರಾಮ ಭಕ್ತರು ಕೇಳ್ತಾ ಇದ್ದಾರೆ. ಜನರು ಕಟ್ಟುವ ಹಣದಲ್ಲಿ ದೇಶದಲ್ಲಿ ಶಾಲೆ ಆಸ್ಪತ್ರೆ ನಿರ್ಮಾಣ ಆಗುತ್ತೆ. ಮಂದಿರದಿಂದ ಅಯೋಧ್ಯೆಯ ಜನರಿಗೆ ಲಾಭ ಆಗ್ತಾ ಇದೆ. ಇದನ್ನು ಇಕ್ಬಾಲ್ ಅನ್ಸಾರಿ ಅವರೇ ಹೇಳಿದ್ದಾರೆ. ಸತತವಾಗಿ ಬಾಬ್ರಿ ಮಸೀದಿ ಆಗಬೇಕು ಅಂತೇಳಿ ಹೋರಾಟ ಮಾಡಿದಂಥ ಇಕ್ಬಾಲ್ ಅನ್ಸಾರಿ ಅವರು ಹೇಳ್ತಾರೆ, ಅಯೋಧ್ಯೆ ಇಂಪ್ರೂವ್ ಆಗ್ತಾ ಇದೆ. ನಾವು ನೋಡ್ತಾ ಇದ್ದೀವಿ. ಅಯೋಧ್ಯೆ ಒಂದು ಕಾಲದಲ್ಲಿ ಹೆಂಗಿತ್ತೋ ಗೊತ್ತಿಲ್ಲ, ಈಗಲೂ ಕೂಡ ನನಗೆ ಭಾಳ ಆಶ್ಚರ್ಯ ಆಗೋದು. ಅಯೋಧ್ಯೆ ನೋಡಿದಾಗ ಕೆಲವು ಕೂಡ ದೊಡ್ಡ ದೊಡ್ಡ ಕಟ್ಟಡಗಳಿದೆ, ಎಲ್ಲ ನಶಿಸಿ ಹೋಗಿದೆ. ಆಮೇಲೆ ಒಂದು ಸಣ್ಣ ಹಳ್ಳಿ ಆಗಿದೆ. ಈಗ ಅದು ಮತ್ತೆ ದೊಡ್ಡ ಸಿಟಿ ಆಗೋ ಎಲ್ಲ ಲಕ್ಷಣ ಕಂಡು ಬರ್ತಾ ಇದೆ. ಈಗ ಇವರು ಹೇಳ್ತಿರೋದು ಅಯೋಧ್ಯೆ ಸುತ್ತಮುತ್ತ ಜನರಿಗೆ ಕೆಲಸ ಸಿಗ್ತಾ ಇದೆ, ಅಯೋಧ್ಯೆ ಭೂಮಿಗೆ ಬಂಗಾರದ ಬೆಲೆ ಬರ್ತಾ ಇದೆ. ಆಮೇಲೆ 14.25 ಕೋಟಿ ರೂಪಾಯಿ ನೀಡಿ ಭೂಮಿ ಖರೀದಿ ಮಾಡಿದ್ದಾರೆ ಅಮಿತಾಬ್ ಬಚ್ಚನ್ ಇಲ್ಲಿ. ಆಮೇಲೆ ಅಯೋಧ್ಯೆ ಬಗ್ಗೆ 2047ಕ್ಕೆ ಒಂದು ಟಾರ್ಗೆಟ್ ಇಟ್ಕೊಂಡಿದ್ದಾರಂತೆ ಯೋಗಿ ಆದಿತ್ಯನಾಥ್. ಏನು? ಅಯೋಧ್ಯೆ 5,50,000 ಜನರಿರುವ ನಗರ. 5 ಲಕ್ಷ, 5.5 ಲಕ್ಷ ಜನ. ಈಗ ಒಂದು ಸಿಟಿ, ಮಂಗಳೂರು ಸಿಟಿ, ಇಡೀ ಮಂಗಳೂರು, ದಕ್ಷಿಣ ಕನ್ನಡ ಮಂಗಳೂರು ಸಿಟಿ ಹೇಳಿದಿಲ್ಲ, ದಕ್ಷಿಣ ಕನ್ನಡ, ಅಲ್ಲೊಂದು ಎಷ್ಟು ಜನ ಇದ್ದಾರೆ? 25 ಲಕ್ಷ ಜನ, ಆ ಥರ ಮ್ಯಾಕ್ಸಿಮಮ್. ಬೆಂಗಳೂರಲ್ಲಿ 1 ಕೋಟಿ, ಇಲ್ಲಿರೋದು 5.5 ಲಕ್ಷ ಜನ. ಈ ಜನಸಂಖ್ಯೆ 2031 ಹೊತ್ತಿಗೆ ಇನ್ನೊಂದು 7-8 ವರ್ಷದಲ್ಲಿ 12 ಲಕ್ಷಕ್ಕೆ ಏರಿಕೆ ಆಗುತ್ತಂತೆ. ವರ್ಷಕ್ಕೆ 2 ಕೋಟಿಯಷ್ಟು ಪ್ರವಾಸಿಗರು ಆಗಮಿಸುವ ನಿರೀಕ್ಷೆ ಇದೆಯಂತೆ. ಅಯೋಧ್ಯೆಯಲ್ಲಿ 17 ಹೋಟೆಲ್ ಇರೋದು, ಅದು ಸಣ್ಣ ಪುಟ್ಟ ಹೋಟೆಲು. 600 ರೂಮ್ ಇದೆ. 600 ರೂಮ್ ಇರೋದು ಯಾಕೆ ಜಾಸ್ತಿ ಜನ ಬರಬೇಡಿ ಅಂತ ಹೇಳಿದ್ರು ಅದಕ್ಕೆ. ಭವಿಷ್ಯದಲ್ಲಿ ಅಲ್ಲಿ ಅಯೋಧ್ಯೆಯಲ್ಲಿ 25,000 ರೂಮ್ ಬೇಕಾಗುತ್ತೆ. ಅಯೋಧ್ಯೆಯಲ್ಲಿ 32,000 ಕೋಟಿ ಹೂಡಿಕೆ ಮಾಡಿದೆ ಯೋಗಿ ಸರ್ಕಾರ. ಹೈಟೆಕ್ ಸಿಟಿ ನಿರ್ಮಾಣ ಮಾಡ್ತಾ ಇದೆ ಯೋಗಿ ಸರ್ಕಾರ. ಬರೋಬ್ಬರಿ 260 ಯೋಜನೆಗಳನ್ನು ಕೈಗೆತ್ತಿಕೊಂಡಿದೆ. 30,000 ಕೋಟಿಯಲ್ಲಿ 260 ಯೋಜನೆ ಇದೆ. ಅದರಲ್ಲಿ ಏನಾಗುತ್ತೆ ಅಂದರೆ 250 ಡಿಸ್ನಿಲ್ಯಾಂಡ್ ಅಂತ ರಾಮಾಲ್ಯಾಂಡ್ ನಿರ್ಮಾಣ. ಡಿಸ್ನಿಲ್ಯಾಂಡ್ ಥರ ರಾಮಾಲ್ಯಾಂಡ್ ದೊಡ್ಡದಾಗಿ. ನಾವೆಲ್ಲ ಅಮೆರಿಕ ಹೋಗ್ತೀವಿ ಡಿಸ್ನಿಲ್ಯಾಂಡ್ ನೋಡೋದಕ್ಕೆ, ಹೋದವರು ರಾಮಾಲ್ಯಾಂಡ್ ನಿರ್ಮಾಣ ಮಾಡ್ತೀವಿ ಅಂತ. ಒಳ್ಳೆ ಪ್ರವಾಸೋದ್ಯಮ ಅಭಿವೃದ್ಧಿ ಆಗಬೇಕು. ಆದರೆ ಅದ್ಭುತ. 251 ಮೀಟರ್ ಉದ್ದದ ರಾಮನ ಸ್ಟ್ಯಾಚ್ಯೂ ನಿರ್ಮಾಣವಾಗುತ್ತೆ. ಸ್ಟ್ಯಾಚ್ಯೂ ಆಫ್ ಯೂನಿಟಿಗಿಂತ ಜಾಸ್ತಿ. ಎಲೆಕ್ಟ್ರಿಕ್ ರಿಕ್ಷಾ, ಬಸ್ ಪರಿಚಯ ಆಗುತ್ತೆ. ಸರಯೂ ನದಿಯಲ್ಲಿ ಸಂಚರಿಸೋ ಬೋಟ್ ಸಂಪೂರ್ಣ ಎಲೆಕ್ಟ್ರಿಕ್ ಮಯ. 40,000 ಗೆಸ್ಟ್ ಹೌಸ್ಗಳನ್ನು ನಿರ್ಮಾಣ ಮಾಡುತ್ತೆ. 600 ಮನೆಯಿಂದ, 600 ರೂಮ್ಗಳಿಂದ, ಹೋಟೆಲ್ ರೂಮ್ಗಳಿಂದ 40,000 ಗೆಸ್ಟ್ ಹೌಸು. ಆಮೇಲೆ ಯಾಕೆ ಈ ಪ್ಲ್ಯಾನ್ ಅಂತಂದರೆ 2018ರಿಂದ 2022 ತಗೊಳ್ಳಿ. 2018ರಿಂದ 2020 4 ವರ್ಷ. ಈ 4 ವರ್ಷದಲ್ಲಿ ಈ ಹಜ್ ಯಾತ್ರಿಕರು ಬರ್ತಾರಲ್ಲ, ದೇಶ ವಿದೇಶಗಳಿಂದ, ಸೌದಿ ಅರೇಬಿಯಾದಲ್ಲಿ ಪವಿತ್ರ ಹಜ್ ಯಾತ್ರೆಗೆ ಬರ್ತಾರಲ್ಲ, ಸೌದಿ ಅರೇಬಿಯಾಗೆ $150 ಬಿಲಿಯನ್ ಆದಾಯ. $150 ಬಿಲಿಯನ್. ಬಿಲಿಯನ್ ಅಂದರೆ ಎಷ್ಟು ಗೊತ್ತಾ? 1 ಬಿಲಿಯನ್ ಅಂದರೆ 100 ಕೋಟಿ. 1 ಬಿಲಿಯನ್ ಅಂದರೆ 100 ಕೋಟಿ. 1 ಮಿಲಿಯನ್ ಅಂದರೆ 10 ಲಕ್ಷ. 1 ಬಿಲಿಯನ್ ಅಂದರೆ 100 ಕೋಟಿ. ಇದೆಷ್ಟು ಬರ್ತಿರೋದು? $150 ಬಿಲಿಯನ್ ಆದಾಯ. ಮುಸ್ಲಿಮರ ಹಜ್ ಯಾತ್ರೆಯಿಂದ 1 ಲಕ್ಷ ನೌಕರಿ ಸೃಷ್ಟಿಯಾಗಿದೆ. ಅದೇ ರೀತಿ ಅಯೋಧ್ಯೆ ಹಿಂದೂಗಳ ರಾಜಧಾನಿ ಆಗಬಹುದು. ಆ ರೀತಿಯ ಲೆಕ್ಕಾಚಾರ. 4 ವರ್ಷದಲ್ಲಿ ಅಷ್ಟು ಬರುತ್ತೆ ಅಂತಂದರೆ ಹೆಂಗೆಲ್ಲ ಬರುತ್ತೆ? ನಾವು ಅದೇ ಥರ ಮಾಡಬೇಕು ಅನ್ನುವಂಥ ಒಂದು ಐಡಿಯಾ.